ನಮಸ್ಕಾರ ವೀಕ್ಷಕರೇ. ಮೊನ್ನೆ ನನ್ನ ಬಹಳ ಪರಿಚಿತರೊಬ್ಬರು ನನ್ನ ಹತ್ರ ಬಂದು ಕೇಳಿದ್ರು, ಗುರುಗಳೇ ಯಾಕೋ ಯಾರ ಹತ್ರ ದುಡ್ಡು ಇಸ್ಕೊಂಡ್ಬಿಟ್ಟಿದೀನಿ ಅಥವಾ ಏನೋ ಎಡವಟ್ಟು ಮಾಡಿಬಿಟ್ಟಿದೀನಿ ಅನ್ಸುತ್ತೆ, ನನಗೆ ಈಗೊಂದು ವಾರ ಆಯಿತು, ನನ್ನ ಕೈಯಲ್ಲಿ ದುಡ್ಡೇ ನಿಲ್ತಾ ಇಲ್ಲ, ಎಷ್ಟು ದುಡ್ಡು ಬಂದರೂ ಹೊರಟೋಗ್ತಾ ಇದೆ, ನಾನು ಏನು ಎಡವಟ್ಟು ಮಾಡಿದೆ ಅಂತ ಗೊತ್ತಿರಾ, ನಿಮ್ಮ ಕೈಯಿಂದ ಏನೋ ಒಂದು 10 ರೂಪಾಯಿ ಕೊಡಿ ಗುರುಗಳೇ, ನೀವು ಒಳ್ಳೆ ಮನಸ್ಸಲ್ಲಿ ಕೊಡಿ, ನನಗೆ ಅದನ್ನ ಇಟ್ಕೊಳ್ತೀನಿ ಪರ್ಸಲ್ಲಿ, ದುಡ್ಡೆಲ್ಲೂ ಖಾಲಿ ಆಗಲ್ವೇನೋ ಅಂತ ಕೇಳಿದ್ರು. ನಾನು ಅವಾಗ ಅನ್ಕೊಂಡೆ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಸಹಜವಾಗಿ ನೀವೆಲ್ಲ ದುಡ್ಡನ್ನ ಹಿಡ್ಕೊಂಡು ಒಂದಿಷ್ಟು ತಪ್ಪುಗಳನ್ನು ಮಾಡ್ಬಿಡ್ತೀವಿ. ಅದರಿಂದ ಮುಂದೆ ಸಿಕ್ಕಾಪಟ್ಟೆ ನಮಗೆ ದುಡ್ಡಿನ ವಿಚಾರವಾಗಿ ಸಮಸ್ಯೆಗಳು ಉಂಟಾಗ್ಲಿಕ್ಕೆ ಶುರುವಾಗ್ಬಿಡುತ್ತೆ. ಸಾಲಗಳು ಜಾಸ್ತಿ ಆಗ್ಬಿಡುತ್ತೆ, ತುಂಬಾ ಅವಶ್ಯಕತೆ ಇದ್ದಾಗೆ ದುಡ್ಡು ಸಿಗೋದೇ ಇಲ್ಲ. ಸೊ ದುಡ್ಡಿನ ವಿಚಾರವಾಗಿ ಯಾವ ತಪ್ಪುಗಳನ್ನು ನಾವು ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ಬಹಳ ಮುಖ್ಯ. ನಾನು ನಿಮ್ಗೊಂದು 5 ಪಾಯಿಂಟ್ ಹೇಳ್ತೇನೆ. ಈ 5 ತಪ್ಪುಗಳನ್ನು ಏನಾದ್ರು ನೀವು ಮಾಡ್ತಾ ಇದ್ರೆ ಕೂಡಲೇ ನಿಲ್ಲಿಸ್ಬಿಡಿ ಆ ತಪ್ಪುಗಳನ್ನು ಮಾಡುವಂಥದ್ದು. ಇಲ್ಲ ಅಂದ್ರೆ ನಿಮ್ ಕೈಯಲ್ಲಿ ದುಡ್ಡು ನಿಲ್ಲಲ್ಲ, ದುಡ್ಡು ಹೊರಟೋಗ್ಬಿಡುತ್ತೆ. ಸೊ ಆದ್ರಿಂದ ಈ 5 ಪಾಯಿಂಟ್ಗಳನ್ನ ಗಮನಿಸ್ಕೊಳ್ಳಿ. ಮೊದಲನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಯಾವ ದಿನ ನಾವು ದುಡ್ಡನ್ನು ಕೊಡ್ತಾ ಇದ್ದೇವೆ ಅಂತ. ದುಡ್ಡನ್ನು ತೆಗೆದುಕೊಳ್ಳೋ ವಿಚಾರದಲ್ಲಿ ವಾರದ 7 ದಿವಸನೂ ನೀವು ದುಡ್ಡು ತಗೊಳ್ಳಿ, ಏನ್ ತೊಂದರೆ ಇಲ್ಲ. ಬಟ್ ದುಡ್ಡನ್ನು ಕೊಡೋದಿರುತ್ತಲ್ಲ, ಅದನ್ನ ಶುಕ್ರವಾರ ಮಂಗಳವಾರ ಇಟ್ಕೊಳ್ಬೇಡಿ. ಶುಕ್ರವಾರ ಮಂಗಳವಾರ ನೀವೇನಾದ್ರು ದುಡ್ಡು ಇನ್ನೊಬ್ರಿಗೆ ಕೊಟ್ರಿ ಅಂತಂದ್ರೆ ಮತ್ತೆ ಪುನಃ ತೆಗೆದುಕೊಳ್ಳೋದಾಗಿರಬಹುದು ಅಥವಾ ಹೋಗ್ತಾನೇ ಇರುತ್ತೆ. ಸೊ ಆದ್ರಿಂದ ಏನಾದ್ರು ಪೇಮೆಂಟ್ಸ್ ಇದೆ, ಅನಿವಾರ್ಯತೆ ಇದೆ, ಗುರುವಾರ ಮಾಡ್ಕೊಳ್ಳಿ. ಇಲ್ಲ ಟೈಮ್ ತಗೊಂಡು ಇನ್ನಪ್ಪ ನಾನು ನಾಳೆ ಶುಕ್ರವಾರ ನಾನು ಮಾಡಲ್ಲ, ಶನಿವಾರ ಮಾಡ್ತೀನಿ, ನಾಳೆ ಮಂಗಳವಾರ ನಾನು ಕೊಡಲ್ಲ, ಬುಧವಾರ ಕೊಡ್ತೀನಿ. ಈಗ ತುಂಬಾ ಅರ್ಜೆಂಟು, ಆಸ್ಪತ್ರೆ ಅಲ್ಲಿ ಕೊಡಬೇಕು, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಇವತ್ತೇ ಲಾಸ್ಟ್ ಡೇಟು, ಶನಿವಾರನೇ ಲಾಸ್ಟ್ ಡೇಟು, ಮಂಗಳವಾರನೇ ಲಾಸ್ಟ್ ಡೇಟ್ ಅಂದ್ರೆ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಹೊರತುಪಡಿಸಿ ಎಲ್ಲಿ ಅವಾಯ್ಡ್ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅಲ್ಲೆಲ್ಲವೂ ಸಹ ನೀವು ಶುಕ್ರವಾರ ಮಂಗಳವಾರ ಈ 2 ವಾರ ದುಡ್ಡು ನಿಮ್ಮಿಂದ ಹೊರಗೆ ಹೋಗಬಾರ್ದು. ಆ ತರ ನೀವು ಜೋಪಾನವಾಗಿ ಕಾಪಾಡಿಟ್ಕೊಂಡ್ರೆ ದುಡ್ಡು ನಿಮ್ಮ ಹತ್ರ ನಿಂತ್ಕೊಂಡಿರುತ್ತೆ. ಇದೊಂದು ಸಿಂಪಲ್ ಆದ ಟಿಪ್, ಗೊತ್ತಾಯ್ತಲ್ವಾ? ಸೊ ಶುಕ್ರವಾರ ಮಂಗಳವಾರ ದುಡ್ಡು ಕೊಡುವಂತ ಇದನ್ನ ಬಂದ್ ಮಾಡಬೇಡಿ. ಆದಷ್ಟು ಎಷ್ಟಾಗತ್ತೋ ಅಷ್ಟಾರು ಬಂದ್ ಮಾಡಿ. ನಿಧಾನಕ್ಕೆ ಅದು ಅಭ್ಯಾಸ ಆಗುತ್ತೆ. 6 ತಿಂಗಳಿಗೂ 1 ವರ್ಷಕ್ಕೆ ನಿಮ್ಮ ಹತ್ರ ವ್ಯವಹಾರ ಮಾಡೋರು ಕೂಡ, ಶುಕ್ರವಾರ ಅಲ್ವಾ ನೀವು ಕೊಡಲ್ಲ ಬಿಡು, ಇವತ್ತು ಮಂಗಳವಾರ ಅಲ್ವಾ ನೀವು ಕೊಡಲ್ಲ ಬಿಡಿ ಅನ್ನೋ ತರ ನಿಮ್ಮ ಹತ್ರ ಅವರು ರೂಢಿ ಮಾಡಿಕೊಳ್ತಾರೆ. ಸೊ ದುಡ್ಡು ನಿಮ್ಮ ಹತ್ರ ನಿಂತ್ಕೊಳ್ಳೋಕೆ ಶುರುವಾಗುತ್ತೆ. ಇನ್ನು 2ನೇ ಬಹಳ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರೆ, ಬಹಳಷ್ಟು ಜನ ನೋಡಿದೀನಿ, ದುಡ್ಡು ಒಂದು 500ರದ್ದು, 10ರದ್ದು, 20ರದ್ದು ಅಥವಾ 500ರದ್ದು ನಿಮ್ಗೆ ನೋಟ್ ಬಂಡಲ್ ಕೊಟ್ಟ ತಕ್ಷಣ ಅವರು ಹಿಂಗ್ ನಾಲಿಗೆ ಹಚ್ತಾರೆ. ಹೆಂಗ್ ಹಚ್ಬಿಟ್ಟು ಟಿಕ್ ಟಕ್ ಅಂತ ಎಣ್ಸೋಕೆ ಶುರು ಮಾಡ್ತಾರೆ. ಆ ಎಂಜಲ್ ಮತ್ತೆ ಹಿಂಗ್ ಎಂಜಲ್ ಹಚ್ಚೋದು. ನೋಟು ಅಂದ್ರೆ ಲಕ್ಷ್ಮಿ, ಅದನ್ನ ಹಿಂಗ್ ಎಂಜಲ್ ಹಚ್ಕೊಂಡು ತೆಗೆದಾಗ ದರಿದ್ರ. ಅದು ಖಂಡಿತವಾಗಿ ಅಂಥವ್ರ ಕೈಯಲ್ಲಿ ದುಡ್ಡು ನಿಲ್ಲಲ್ಲ. ಎಷ್ಟು ದುಡ್ಡು ಬಂದ್ರು ಅದು ಹಂಗೆ ಹೊರಟೋಗ್ತಾ ಇರತ್ತೆ. ಅವರು ಜಾಸ್ತಿ ಜಿಪುಣತನ ಮಾಡ್ತಾರೆ, ದುಡ್ಡು ಉಳ್ಸಕ್ಕಾಗಲ್ಲ ಅವ್ರ ಹತ್ರ. ದುಡ್ಡು ಆಮೇಲೆ ಸಾಲಗಳು ಜಾಸ್ತಿ ಆಗ್ಬಿಡುತ್ತೆ ಅವರಿಗೆ. ಸೊ ಋಣಬಾಧೆಗಳು ಜಾಸ್ತಿ ಆಗ್ಬಿಡುತ್ತೆ. ಎಂಜಲನ್ನ ಹಚ್ಚಿಕೊಂಡು ನೀವೇನಾದ್ರೂ ದುಡ್ಡು ಎಣಿಸುವಂತದ್ ರೂಢಿ ಇದ್ರೆ ಕೂಡ್ಲೇ ಬಿಟ್ಬಿಡಿ ಅದನ್ನ, ಗೊತ್ತಾಯ್ತಲ್ವ? ಹಾಗೂ ಇನ್ನೊಬ್ಬರ ಹತ್ರ ಮಾಡೋದಿದ್ರೆ ದಯವಿಟ್ಟು ಅವ್ರಿಗೂ ಹೇಳಿ, ಎಂಜಲ್ ಹಚ್ಚಿ ದುಡ್ಡನ್ನು ಎಣಿಸ್ಬೇಡಪ್ಪ ಅಂತ ಹೇಳಿ. ಅದಕ್ಕೊಂದು ಸ್ಪಾಂಜು ನೀರು ಇಟ್ಕೊಂಡು ಒಂದ್ ಸ್ವಲ್ಪ ಕೈ ಎದ್ದುಕೊಂಡು ಬೇಕಾರೆ ಹಿಂಗ್ ಮಾಡಿ, ಕೈ ಒದ್ದೆ ಮಾಡ್ಕೊಂಡು ಬೇಕಾರೆ ಸ್ವಲ್ಪ ಹಿಂಗ್ ಎಣಿಸ್ಲಿ. ಬಟ್ ಎಂಜಲ್ ಹಚ್ಚಿ ದಯವಿಟ್ಟು ದುಡ್ಡನ್ನ ಎಣಿಸ್ಬೇಡಿ. ಅವರು ಎಂಜಲ್ ಏನ್ ಸಿಕ್ಕರೆ ಹಚ್ಚಿಬಿಟ್ಟು ಎಣಿಸ್ತಾರಲ್ಲ, ಅದನ್ನ ಕೂಡ್ಲೇ ನಿಲ್ಸ್ಕೊಳ್ಳಿ. ನಿಮಗ್ ರೂಢಿ ಇದ್ರು ನಿಲ್ಸಿ, ಇನ್ನೊಬ್ರು ಯಾರನ್ನ ಮಾಡೋದು ನೋಡಿದ್ರು ಕೂಡ ಅವ್ರ ಹತ್ರ ಇದು ಮಾಡ್ಬೇಡಪ್ಪ, ಹಂಗ್ ಮಾಡ್ರೆ ನಿಂಗೆ ದರಿದ್ರ ಅಂಟ್ಕೊಳತ್ತೆ, ನಿಂಗೆ ಕಷ್ಟ ಆಗತ್ತೆ ಅನ್ನೋದನ್ನ ಎಚ್ಚರಿಸಿ ಹೇಳಿ. ಒಳ್ಳೇದಾಗ್ಲಿ, ಅವ್ರಿಗೂ ಒಳ್ಳೇದಾಗ್ಲಿ, ನಿಮ್ಗೂ ಒಳ್ಳೇದಾಗ್ಲಿ. ನೆಕ್ಸ್ಟ್ 3ನೇದು, ನಾನು ಬಹಳಷ್ಟು ಜನಕ್ಕೆ ಅಂದ್ರೆ ನಂಬಿಕೆ ಒಳ್ಳೇದೆ, ಮೂಢನಂಬಿಕೆ ಒಳ್ಳೇದಲ್ಲ. ಸೊ ಅದರಲ್ಲೊಂದು ಇದಿದೆ. ಬಹಳಷ್ಟು ನಾನು ನೋಡಿದಾಗ ಈ ತೃತೀಯ ಲಿಂಗಿಗಳು ಅಂತ ಇರ್ತಾರಲ್ಲ, ಅವ್ರ ಹತ್ರ ಏನ್ ಮಾಡ್ತಾರೆ, ಅವ್ರ ಹತ್ರ ದುಡ್ಡು ತಗೊಳ್ತಾರೆ. ಅವ್ರ ಹತ್ರ ದುಡ್ಡು ತಗೊಂಡ್ರೆ ನಿಂತ್ಕೊಳ್ಳುತ್ತೆ ಅಥವಾ ಒಳ್ಳೇದಾಗತ್ತೆ ಅನ್ನೋ ಲೆಕ್ಕದಲ್ಲಿ ಇವ್ರವ್ರಿಗೆ ದುಡ್ಡು ಕೊಡ್ತಾರೆ. ಅಂದ್ರೆ ಒಂದು 50 ರೂಪಾಯಿ ಕೊಟ್ಟು 2 ರೂಪಾಯಿ ಇಸ್ಕೊಳ್ಳೋದು, 1 ರೂಪಾಯಿ ತಗೊಳ್ಳೋದು, ವಾಪಸ್ ತಗೊಳ್ಳೋದು ಅವ್ರ ಹತ್ರ. ಅಥವಾ ಒಂದು 500 ರೂಪಾಯಿ ಕೊಟ್ಬಿಟ್ಟು ಒಂದಿಷ್ಟು ತಗೊಳ್ಳೋದು, ಅಂದ್ರೆ ಜಾಸ್ತಿ ಕೊಟ್ಬಿಟ್ಟು ಚೂರು ದುಡ್ಡು ತಗೊಳ್ಳೋದು ಇಟ್ಕೊಳ್ಳೋಕೆ. ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಮಾಡಿ, ಅದು ನಿಮ್ಮ ನಂಬಿಕೆಗಳೇನು ತೊಂದರೆ ಇಲ್ಲ. ಅದು ಯಾವುದೇ ಶಾಸ್ತ್ರಾಧಾರ ಇಲ್ದಿದ್ದು ಕೂಡ ಓಕೆ. ನೀವು ಏನೋ ಕೊಡ್ತೀರಾ, ಅದರಿಂದ ಅವ್ರ ಜೀವನ ನಡೆಯುತ್ತೆ ಅಂದ್ರೆ ತುಂಬಾ ಸಂತೋಷ, ಒಳ್ಳೇದಾಗ್ಲಿ. ಆದ್ರೆ ಅಲ್ಲೂ ಒಂದು ಗಮನಿಸಿದ ನಾನೇನಪ್ಪಾ ಅಂದ್ರೆ, ಅವರು ಆ ದುಡ್ಡನ್ನ ತಮ್ಮ ಶರೀರದ ಯಾವ್ದಾವುದೋ ಭಾಗಕ್ಕೆ ಹಚ್ಬಿಟ್ಟು ನಿಮಗೆ ಕೊಡೋದು ತಪ್ಪಾಗುತ್ತೆ. ಅವ್ರು ಹಣೆಗೆ ಹಿಂಗ್ ಇಟ್ಕೊಂಡು ಕೊಟ್ರ ಸಂತೋಷ, ಏನ್ ತೊಂದರೆ ಇಲ್ಲ. ಅವರು ಕಚ್ತಾರ, ಕಾಯಿನ್ ನ ಬಾಯಲ್ಲಿ ಹಿಂಗ್ ಕಚ್ಬಿಟ್ಟು ನಿಮಗೆ ಕೊಡೋದು, ಇದು ಬಹಳ ತಪ್ಪು. ಶರೀರದ ಹಣೆಯ ಕಣ್ಣು ಬಿಟ್ಟು ಶರೀರದ ಇತರೆ ಯಾವ್ದಾದ್ರು ಭಾಗಗಳಿಗೆ ಆ ದುಡ್ಡನ್ನು ತಾಗಿಸ್ಬಿಟ್ಟು ನಿಮಗೆ ಕೊಡೋದು ತಪ್ಪು, ಹೇಳ್ತಲ್ವಾ? ಆಮೇಲೆ ನಿವಾಳಿಸಿದ ದುಡ್ಡನ್ನು ತೆಗೆದುಕೊಳ್ಳೋದು ಬಹಳ ತಪ್ಪು. ಅದು ಯಾರಿಗೆ ನಿವಾಳಿಸಿದ್ ಬೇಕಾಗಿರ್ಲಿ, ನಿವಾಳಿಸ್ಬಿಟ್ಟು ಕೊಡ್ತಾರಲ್ಲ, ಆ ನಿವಾಳಿಸಿ ತೆಗೆದುಕೊಂಡು ಕೊಟ್ಟ ದುಡ್ಡನ್ನು ತೆಗೆದುಕೊಳ್ಬಾರ್ದು, ಆಯ್ತಲ್ಲ? ಅದು ಬಹಳ ತಪ್ಪಾಗಿ, ಅಂದ್ರೆ ದೋಷಗಳನ್ನೆಲ್ಲ ತಗೊಂಡಂಗ ಆಗಿರ್ತದೆ. ಸೊ ಆದ್ರಿಂದ ಅಂತವ್ರ ಹತ್ರ ಕೈಯಿಂದ ನೀವು ದುಡ್ಡು ತಗೊಳ್ತೀರಾ, ತಗೊಳ್ಳಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ಆ ಕಚ್ಚದ ಗಿಚ್ಚದೆಲ್ಲ ಬೇಡಪ್ಪ, ಹಂಗೆ ಕೊಡು ದುಡ್ಡನ್ನ.
ಕಣ್ಣು ಗೊತ್ಕೊಂಡು ಕೊಡು 1 ರೂಪಾಯಿ, ನಾನು 50 ರೂಪಾಯಿ ಕೊಡ್ತೀನಿ, ನೀನು 1 ರೂಪಾಯಿ ವಾಪಸ್ ಕೊಡೋ, 2 ರೂಪಾಯಿ ವಾಪಸ್ ಕೊಡ್ತೀಯೋ, 5 ಕೊಡ್ತೀಯೋ, 10 ಕೊಡ್ತೀಯೋ, ಅದನ್ನ ಕಣ್ಣು ಗೊತ್ಕೊಂಡು ಬೇಕಾದ್ರೆ ಕೊಡು, ಆ ಕಚ್ಚಿ ಗಿಚ್ಚಿ ಎಲ್ಲ ಮಾಡಿ ಕೊಡಬೇಡ ಅಂತ ಆಯ್ತಲ್ವ, ಅದು ತಪ್ಪು. ನೆಕ್ಸ್ಟು ಹೆಣ್ಣು ಮಕ್ಕಳು ಒಂದು ತಪ್ಪನ್ನು ಮಾಡ್ತೀರಿ ನೀವು. ಅಂದ್ರೆ ತಪ್ಪು ಅಂತ ಪಾಪ ಒಳ್ಳೆ ಇದ್ರ ಉದ್ದೇಶದಿಂದ ಮಾಡಿರ್ತೀರ, ದುಡ್ಡನ್ನು ಸಂಗ್ರಹ ಮಾಡಿಡೋಣ ನಾಲ್ಕದಲ್ಲಿ ಕೆಲವರು ಹೆಂಗಸರು ಯಜಮಾನ್ರಿಗೆ ಗೊತ್ತಿಲ್ದಂಗೆ ಅಥವಾ ಮನೇಲಿ ಗೊತ್ತಿಲ್ದಂಗೆ ಹೆಣ್ಮಕ್ಳು ಪಾಪ ಅಡಿಗೆ ಮನೆಯಲ್ಲಿ ಬೇಳೆನಲ್ಲಿ ಮತ್ತೊಂದ್ರಲ್ಲಿ ಅಡಿಗೆ ಮನೆಯಲ್ಲಿ ತಗೊಂಡೋಗಿ ದುಡ್ಡನ್ನ ಇಟ್ಕೊಂಡಿರ್ತಾರೆ, ಎಲ್ಲ ಬಾಕ್ಸ್ಗಳಲ್ಲಿ ಹಾಕಿಟ್ಟಿರ್ತಾರೆ. ನೀವು ಗಮನಿಸಿ ನೋಡಿ, ಆ ಹೆಣ್ಮಕ್ಳು ಪಾಪ ಹಂಗಿಡುವಂತ ದುಡ್ಡು ಅವರ ಕಷ್ಟ ಕಾಲಕ್ಕೆ ಸಿಗ್ತಾ ಇರೋದಿಲ್ಲ. ಅವ್ರಿಗೆ ಏನೇನೋ ಆಗ್ಬಿಟ್ಟಿರುತ್ತೆ, ಗಂಡ ಬಂದು ಎತ್ಕೊಂಡು ಹೋಗ್ಬಿಡ್ತಾನೆ, ಮಕ್ಳು ಬಂದು ಎತ್ಕೊಂಡು ಹೋಗ್ಬಿಡ್ತಾರೆ, ಯಾರೋ ಬಂದು ಎತ್ಕೊಂಡು ಹೋಗ್ಬಿಡ್ತಾರೆ. ಬಿಟ್ರೆ ಆ ಕಷ್ಟ ಯಾವ ಕಷ್ಟಕ್ಕೆ ಅಂತ ಇಟ್ಕೊಂಡಿರ್ತಾರೋ ಆ ಕಷ್ಟಕ್ಕೆ ಅದಾಗೋದಿಲ್ಲ, ಅಥವಾ ಸಾಕಾಗೋದಿಲ್ಲ, ಅಥವಾ ಅಲ್ಲಿ ದುಡ್ಡು ಉಳಿಯೋದಿಲ್ಲ. ಯಾಕೆ ಅಂದ್ರೆ ಸಾಮಾನ್ಯವಾಗಿ ಈ ಅಡಿಗೆ ಮನೆ ಅನ್ನುವಂಥದ್ದು ಅಗ್ನಿ ಮೂಲೆಯಲ್ಲಿ ಮಾಡಿರ್ತಾರೆ. ಎರಡನೇದಾಗಿ ಅಗ್ನಿ ಮೂಲೆಯಲ್ಲಿ ಮಾಡ್ಲಿ ಬಿಡ್ಲಿ ಪ್ರತಿದಿನ ಅಗ್ನಿ ಅಂದ್ರೆ ಬೆಂಕಿಯನ್ನು ಹಚ್ಚುವಂತಹ ಜಾಗ ಆಗುತ್ತೆ, ಒಲೆ ಹಚ್ಚಲೇಬೇಕಲ್ಲ ಅಡಿಗೆ ಮಾಡಕ್ಕೆ. ಸೊ ಇಂತಹ ಜಾಗದಲ್ಲಿ ನೀವು ದುಡ್ಡು ತಗೊಂಡೋಗಿಟ್ಟಾಗ ಅದು ನಿಲ್ಲಲ್ಲ. ದುಡ್ಡು ನೀವು ದುಡ್ಡನ್ನ ಉಗಿಸಿಟ್ಕೊಳ್ಳೇಬೇಕು ಅಂತಂದ್ರೆ ಇವತ್ತು ಹಲವಾರು ಬೇರೆ ಬೇರೆ ವಿಧಾನಗಳಿದಾವೆ. ಆನ್ಲೈನ್ ಅಲ್ಲೂ ಕೂಡ ನೀವು ಸೇವ್ ಮಾಡಿ ಇಟ್ಕೋಬಹುದು ಎಲ್ಲರೂ ಒಂದ್ ಕಡೆ, ಆಯ್ತು. ಅದಕ್ಕೋಸ್ಕರ ಆಪ್ಗಳಿದಾವೆ. ಇಲ್ಲ ನೀವು ಬ್ಯಾಂಕ್ ಅಲ್ಲಿ ಬೇಕಾದ್ರೆ ಇಟ್ಕೊಳ್ಳಿ, ಇಲ್ಲ ಯಾರಿಗೂ ಗೊತ್ತಾಗದೆ ಮನೇಲೇ ಉಗಿಸಿಡ್ತೀನಿ ಅಂತಂದ್ರೆ ನೈಋತ್ಯ ಮೂಲೆ, ನೀವು ಮಾಸ್ಟರ್ ಬೆಡ್ರೂಮ್ ಅಂತ ಏನ್ ಹೇಳ್ತಿರಲ್ಲ, ಸೌತ್ ದಕ್ಷಿಣ ಹಾಗೂ ಪಶ್ಚಿಮದ ಮಧ್ಯಭಾಗ ಅಲ್ಲೇನ್ ಮಾಸ್ಟರ್ ಬೆಡ್ರೂಮ್ ಸಿಗುತ್ತಲ್ಲ, ಆ ನೈಋತ್ಯ ಮೂಲೆಯಲ್ಲಿ ನೀವು ಎಲ್ಲಿ ಬೇಕಾದ್ರೂ ಇಟ್ಕೊಳ್ಳಿ ದುಡ್ಡನ್ನ, ಅಥವಾ ದೇವ ಮೂಲೆಯಲ್ಲಿ ಎಲ್ಲಿ ಬೇಕಾದ್ರೂ ಇಟ್ಕೊಳ್ಳಿ ದುಡ್ಡನ್ನ. ವಾಯುವ್ಯ ಅಂದ್ರೆ ಟಾಯ್ಲೆಟ್ಸು, ಆಗ್ನೇಯ ಅಂತಂದ್ರೆ ನಿಮ್ಮ ಅಡಿಗೆ ಮನೆ. ಸೊ ಈ 2 ಭಾಗಗಳಲ್ಲಿ ದುಡ್ಡನ್ನ ಹೆಣ್ಮಕ್ಳು ಅಡಿಗೆ ಮನೇಲಿ ಪಾಪ ಎಲ್ಲೆಲ್ಲೋ ಇಡೋದು, ಆ ಜಾರ್ಗಳಲ್ಲಿ ಇಡೋದು, ಅಲ್ಲಿಡೋದು ಇಲ್ಲಿಡೋದು ಮಾಡ್ತಾರಲ್ಲ. ಸೊ ಬೆಂಕಿ ಹತ್ರ ಇಡೋದು ಅಥವಾ ಅಗ್ನಿ ಮೂಲೆಯಲ್ಲಿ ಇಡೋದು. ಸೊ ಅಡಿಗೆ ಮನೆಯಲ್ಲಿ ಅಥವಾ ಅಗ್ನಿ ಮೂಲೆಯಲ್ಲಿ ಯಾರಿಗೂ ಗೊತ್ತಾಗ್ದಂಗೆ ದುಡ್ಡು ಸೇವ್ ಮಾಡಿ ಇಟ್ಕೊಂಡ್ರು ಕೂಡ ಆ ಪರ್ಟಿಕ್ಯುಲರ್ ದುಡ್ಡು ನಿಲ್ಲಲ್ಲ, ನಿಮ್ ಖರ್ಚಿಗೂ ಸಿಗಲ್ಲ, ಏನೂ ಕೆಲ್ದಂಗೆ ವೇಸ್ಟ್ ಆಗ್ಬಿಡುತ್ತೆ. ಅದನ್ನ ಬಗ್ಗೆ ಗಮನಿಸಿ ಪಾಪ ಹೆಣ್ಣು ಮಕ್ಕಳು ಇಟ್ಕೊಳ್ಳಿ, ಬೇರೆ ಜಾಗದಲ್ಲಿ ಎಲ್ಲರೂ ಅದಕ್ಕೆ ಸುವ್ಯವಸ್ಥೆ ಮಾಡಿ ಇಟ್ಕೊಳ್ಳಿ, ಒಳ್ಳೆಯ ಜಾಗದಲ್ಲಿ ಅನ್ನೋದು ಉದ್ದೇಶ. ಇನ್ನು ಕೊನೆಯದಾಗಿ ಶುಕ್ರವಾರ ಮಂಗಳವಾರ ಅಷ್ಟೇ ಅಲ್ಲ, ಸಂಧ್ಯಾಕಾಲ, ಅದನ್ನ ಗೋಧೂಳಿ ಲಗ್ನ ಅಂತ ಕರಿತೀವಿ. ಅಂದ್ರೆ ಈ ಹಳ್ಳಿಗಳ ಕಡೆ ನೋಡಿ, ಹಸುನ ಮೇಯಕ್ಕೆ ಅಂತ ಹೊರಗೆ ಬಿಟ್ಟು ಬಿಡ್ತಾರಲ್ಲ, ಸಂಜೆ ಟೈಮ್ನಲ್ಲಿ ಈ 6 ಗಂಟೆ 6:30 ಟೈಮ್ನಲ್ಲಿ ಸೂರ್ಯಾಸ್ತದ ಸಮಯದಲ್ಲಿ ಹಸುಗಳೆಲ್ಲ ಮತ್ತೆ ಪುನಃ ವಾಪಸ್ ತಮ್ಮ ಮನೆಗಳತ್ತ, ಊರಿನಲ್ಲಿ ತಮ್ಮ ಮನೆಗಳತ್ತ ಬರ್ತಾರೆ. ಆ ಮಣ್ಣಿನ ದಾರಿಯಲ್ಲಿ ಹಸುಗಳು ಬರ್ಬೇಕಾದ್ರೆ ಆ ಹಸುವಿನ ಕಾಲು ಧೂಳಿಗೆ ಎಲ್ಲ ಫುಲ್ ಹಿಂಗೆ ಎದ್ದೇಳ್ತಾ ಇರುತ್ತೆ. ಹಸುಗಳು ಸಾಲ್ ಈಗ ಟಾರ್ ರೋಡ್ ಮಾಡಿರ್ತಾರೆ, ಧೂಳು ಬರಲ್ಲ ಅನ್ಬೋದು. ಬಟ್ ಆ ಸಮಯವನ್ನು ನಾವು ಗೋಧೂಳಿ ಲಗ್ನ ಅಂತ ಕರಿತೀವಿ. ಅಂದ್ರೆ ಲಕ್ಷ್ಮಿ ಮನೆಗೆ ಬರುವಂತಹ ಸಮಯ. ಆ ಲಕ್ಷ್ಮಿ ಮನೆಗೆ ಬರುವಂತಹ ಸಮಯದಲ್ಲಿ ನೀವು ಲಕ್ಷ್ಮಿಯನ್ನು ಮನೆಯನ್ನು ಹೊರಗೆ ಕಳಿಸುವ. ಅಂದ್ರೆ ಯಾರೋ ಬಂದ್ರು ಆ ಸಂಧ್ಯಾ ಕಾಲದಲ್ಲಿ ದೀಪ ಹಚ್ಬಿಟ್ಟು ದುಡ್ಡು, ಅದೇ ಇವತ್ತೇನು ಮಂಗಳವಾರ ಅಲ್ವಲ್ಲ, ಇವತ್ತೇನು ಶುಕ್ರವಾರ ಅಲ್ಲ ಅಂದ್ಬಿಡೋದು, ಸಂಜೆ ಟೈಮ್ನಲ್ಲಿ ಸೂರ್ಯಾಸ್ತದ ಟೈಮ್ನಲ್ಲಿ ಆ ಗೋಧೂಳಿ ಲಗ್ನದಲ್ಲಿ ದುಡ್ಡು ಕೊಟ್ಬಿಡೋದು ಎಲ್ಲ ಮಾಡಿದ್ರೆ ಬಹಳ ತಪ್ಪಾಗಿರ್ತದೆ. ಅಂದ್ರೆ ಅನಿವಾರ್ಯ, ಹಾಸ್ಪಿಟಲೈಸೇಷನ್, ತುಂಬಾ ಸೀರಿಯಸ್, ಇದು ಪ್ರಶ್ನೆ ಬೇರೆ. ಅದನ್ನು ಹೊರತುಪಡಿಸಿ ಈ ಸಂಧ್ಯಾ ಕಾಲದಲ್ಲಿ ಮನೆಯಲ್ಲಿ ಕಸ ಗುಡಿಸಿ ದೀಪ ಹಚ್ಚಿ ಸಾಯಂಕಾಲದಲ್ಲಿ ಮಾಡಬೇಕಾದ್ರೆ ಆ ಟೈಮ್ ಕರೆಕ್ಟಾಗಿ ಇನ್ನೇನು ದೀಪ ಹಚ್ಚಿದ್ರು ಯಾರೋ ಬಂದು ಡಿಸ್ಕೊಂಡು ಹೋದ್ರು ಅಂದ್ರೆ ಇಲ್ಲ, ದೀಪ ಹಚ್ಚಿದ್ರೆ ಒಳಗೆ ಬರಬೇಕು ಲಕ್ಷ್ಮಿ, ಹೊರಗೆ ಹೋಗಬಾರ್ದು. ಸೊ ಈ ತರ ಹಲವಾರು ತಪ್ಪುಗಳನ್ನ ನೀವು ಮಾಡ್ತಾ ಇರ್ತೀರಾ. ಅಥವಾ ಕೆಲವಿಷ್ಟು ಕಡೆ ಅಬ್ಸರ್ವ್ ಮಾಡ್ಬೇಕು, ಯಾರ ಹತ್ರ ದುಡ್ಡು ತಗೊಂಡಾಗ ನಿಮಗೆ ದುಡ್ಡು ನಿಲ್ಲೋದೇ ಇಲ್ಲ. ಇವ್ರ ಹತ್ರ ದುಡ್ಡು ಇಸ್ಕೊಂಡು ಅದು ದುಡ್ಡು ನಿಲ್ಲಲ್ಲ, ಇರೋ ಬರೋದೆಲ್ಲ ಖಾಲಿ ಆಗ್ಬಿಡುತ್ತೆ, ಸಾಲಗಾರ ಆಗ್ಬಿಡ್ತೀನಿ ನಾನು, ಚೆನ್ನಾಗಿ ದುಡ್ಡು ಓಡಾಡ್ತಿರುತ್ತೆ. ಇಂಥ ವ್ಯಕ್ತಿ ಹತ್ರ ನಾನು ದುಡ್ಡು ಇಸ್ಕೊಂಡ್ರೆ ಅಪ್ಪ ದರಿದ್ರ, ನನಗೂ ಇಟ್ಕೊಬಿಡ್ತದೆ, ನನ್ನ ಕೈಯಲ್ಲೂ ದುಡ್ಡು ಇಲ್ದಂಗೆ ಆಗ್ಬಿಡುತ್ತೆ. ಅಂತಹ ವ್ಯಕ್ತಿಗಳನ್ನ, ಅಂಥವರಿಂದ ದುಡ್ಡಿನ ವ್ಯವಹಾರವನ್ನ ಸ್ವಲ್ಪ ಬಿಟ್ಟುಕೊಂಡ್ರೆ ಆಯ್ತಪ್ಪ ಅಷ್ಟೇ. ಸೊ ಈ ತರ ಅಂದ್ರೆ ವೈಯಕ್ತಿಕ ಜಾತಕ ಬಹಳ ಮುಖ್ಯವಾಗಿರ್ತದೆ. ನಿಮ್ಮ ಜಾತಕದಲ್ಲಿ ಸಾಲ ಯೋಗಗಳೇ ಇದ್ರೆ ಅಥವಾ ಅದರಿಂದ ಹೊರಬರೋದು ಹೆಂಗೆ, ಸಾಲಗಳಿಂದ ಹೊರಬರೋದು ಹೆಂಗೆ, ದುಡ್ಡನ್ನ ಕೂಡಿಡಬೇಕು ಅಂದ್ರೆ ಯಾವ ದೇವರ ಆರಾಧನೆ ಮಾಡಿದ್ರೆ ಚೆನ್ನಾಗಿ ದುಡ್ಡು ಬರುತ್ತೆ, ನಿಮ್ಮ ವೈಯಕ್ತಿಕ ಜಾತಕಗಳಿರುತ್ತೆ. ಸೊ ನಿಮ್ಮ ವೈಯಕ್ತಿಕ ಜಾತಕನ ಪರಿಶೀಲನೆ ಮಾಡಿಸ್ಕೊಳ್ಬೇಕಾಗತ್ತೆ. ಒಳ್ಳೇದಾಗ್ಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ ದಯವಿಟ್ಟು. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.